ಓಂ ನಮೋ ಭಗವತೆ ಭಾರ್ಗವಾಯ ನಮೋ ಭಗವತ್ಯೈ ಹರಿಣ್ಯೈ ನಮೋ ಭಗವತೆ ಪ್ರಾಣಾಯ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಕರಂ ಭಜೇಹಂ ವಿಜಯಧ್ವಜಂ. ಅಥಾತಃ ವೈಶಾಖ ಶುಕ್ಲ ತೃತೀಯಾಯಾಂ ಅಕ್ಷಯ ತೃತೀಯೇತಿ ವಿಖ್ಯಾತಾಯಾಂ ಅಸ್ಯಾಂ ತಿಥೌ ಭಾಗವತಸ್ಯ ತೃತೀಯಸ್ಯ ಸ್ಕಂಧಸ್ಯ ಪ್ರಥಮಸ್ಯ ಅಧ್ಯಾಯಸ್ಯ ಶ್ಲೋಕದ್ವಯಂ ವಿಜಯಧ್ವಜೀಯ ಯಾದವಾರೀಯ ವ್ಯಾಖ್ಯಾಭ್ಯಾಂ ಸಾಕಮೇವ ನಿರೂಪ್ಯತೆ. ಇವತ್ತು ವೈಶಾಖ ಶುಕ್ಲ ತೃತೀಯ, ಅಕ್ಷಯ ತೃತೀಯ, ವಿಜಯಧ್ವಜರ ಪುಣ್ಯದಿನ ಕಣ್ಣು ತೀರ್ಥದಲ್ಲಿ. ಪೇಜಾವರ ಮಠದ ಹಿಂದಿನ ಒಬ್ಬ ದೊಡ್ಡ ಯತಿವರೇಣ್ಯರು ಪದರತ್ನಾವಲಿ ಅಂತ ವಿಜಯಧ್ವಜರ ವ್ಯಾಖ್ಯಾನ ಇದೆ ಭಾಗವತಕ್ಕೆ. ಇವತ್ತು ಪರಶುರಾಮ ಜಯಂತಿ ಕೂಡ ಹೌದು. ಅದಕ್ಕಾಗಿ ಆರಂಭದಲ್ಲಿ ಭಗವಂತನಾದ ಪರಶುರಾಮನನ್ನ ಹರಿಣಿ ಎಂಬ ರೂಪದ ವಿಷ್ಣು ಪತ್ನಿಯನ್ನ, ಹಾಗೆ ಪ್ರಾಣದೇವನನ್ನ ನಾವು ಸ್ಮರಿಸಿದ್ದೇವೆ. 3ನೇ ಸ್ಕಂದದ 1ನೇ ಅಧ್ಯಾಯದ 2 ಶ್ಲೋಕಗಳ ಸಾರಾಂಶ ಕಳೆದ ದಿವಸ ನೋಡಿದ್ದೀವಿ. ವಿಜಯಧ್ವಜರು ಏನು ಹೇಳ್ತಾರೆ ಅಂತ ಅನ್ನೋದನ್ನ, ಹಾಗೆ ಯಾದವಾರರು ಏನು ಹೇಳ್ತಾರೆ ಅನ್ನೋದನ್ನ ಟಿಪ್ಪಣಿಗೆ ಅನುಸಾರವಾಗಿ ನೋಡುವುದಷ್ಟೇ ಈಗ ಉಳಿದಿದೆ. ವಿಜಯಧ್ವಜರು ಇದಕ್ಕೆ ಅವತಾರಿಕ ಕೊಟ್ಟದ್ದು ತುಂಬಾ ಚೆನ್ನಾಗಿದೆ. ಅವರ ಆರಾಧನೆ ದಿವಸವೇ ಅವರು ಕೊಟ್ಟಿರುವಂತಹ ಅವತಾರಿಕ, 1ನೇ ಶ್ಲೋಕಕ್ಕೆ ಅವರು ಕೊಟ್ಟಿರುವ ಅವತಾರಿಕೆಯನ್ನು ನೋಡ್ತಾ ಇದ್ದೀವಿ. ಹಾಗೆ ಅವರ ಆರಾಧನೆಯನ್ನು ನಾವು ಮಾಡ್ತಿರುವುದು ತುಂಬಾ ಸಾರ್ಥಕವಾಗಿದೆ ಅಂತ ಕಾಣಿಸ್ತದೆ. ಅತ್ರ ಮುಮುಕ್ಷೂಣಾಂ ಸ್ವಸ್ವ ಯೋಗ್ಯ ಭಗವದ್ ಅಪರೋಕ್ಷ ಜ್ಞಾನೋತ್ಪತ್ತೋ ಪ್ರಧಾನ ಸಾಧನ ಭಕ್ತಿರೇವ ತತ್ಸಾಧನ ಮಿತರತ್ ಸರ್ವಮಿತಿ ಪ್ರಪಂಚ್ಯತೆ. ಮೋಕ್ಷವನ್ನು ಹೊಂದಬೇಕು ಅಂತ ಬಯಸಿದ ಸಾಧಕರಿಗೆ ಅವರವರಿಗೆ ಬೇಕಾದ ಅಪರೋಕ್ಷ ಜ್ಞಾನ ಅಂತೂ ಆಗಬೇಕು. ಆ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಪ್ರಧಾನವಾದ ಸಾಧನ ಭಕ್ತಿಯೇ. ಆ ಭಕ್ತಿಗೆ ಸಾಧನವೇ ಉಳಿದಿದ್ದೆಲ್ಲವೂ ಶ್ರವಣ, ಮನನ, ಧ್ಯಾನ, ಆಚಾರ ಇತ್ಯಾದಿ ಎಲ್ಲವೂ ಕೂಡ ಅದನ್ನು ಮುಂದೆ ತೋರಿಸ್ತಾರೆ. ವೃದ್ಧಿ ಮತ್ತು ಸ್ವಗೃಹಂ ತ್ಯಕ್ತ್ವಾ ಇತ್ಯನೇನ ವೈರಾಗ್ಯಂ ಪ್ರಥಮ ಸಾಧನಮಿತಿ ಸೂಚಿತಂ. ಈ ವಿದುರ ಕೌರವರ ಪಾಂಡವರ ನಡುವಿನ ಯುದ್ಧವನ್ನ ಅನಿವಾರ್ಯ ಅಂತ ತಿಳಿದ ಮೇಲೆ ಬೇಸರಿಸಿ ಮನೆಯಿಂದ ಹೊರಬಿದ್ನಲ್ಲ, ಆ ಮನೆ ವೃದ್ಧಿ ಮತ್ತು ಸಂಪದ್ಭರಿತವಾದ ಮನೆ ಅವನು. ಹೀಗೆ ಬಂದದ್ರಿಂದ ಅಲ್ಲೊಂದು ಕಥಾ ತೋರಿಸ್ತಾ ಇದ್ದಾರೆ. ಮಹಾಭಾರತದ ಕಥೆ ಆಗಲಿ, ರಾಮಾಯಣದ ಭಾಗವತದ ಕಥೆ ಆಗಲಿ, ಎಲ್ಲ ಕಡೆ ಕೂಡ ಒಂದು ಅಂತರಾರ್ಥ ಇದ್ದೇ ಇರ್ತದೆ. ಆ ಅಂತರಾರ್ಥವನ್ನ ಹೀಗೆ ತಿಳ್ಕೋಬೇಕು. ವಿದುರ ತನ್ನ ಸಂಪದ್ಭರಿತವಾದ ಅರಮನೆಯನ್ನು, ಮಂತ್ರಿ ಪದವಿಯನ್ನು ಕೂಡ ತ್ಯಾಗ ಮಾಡಿ ತೀರ್ಥಯಾತ್ರೆಗೆ ಹೊರಟ. ಒಬ್ಬ ಸಾಧಕ ತನ್ನ ಇಳಿ ವಯಸ್ಸಿನಲ್ಲಿ ಆದರೂ ಕೂಡ ಮನೆಯ ಮಠ ಮೊದಲಾದವುಗಳನ್ನು ತೊರೆದು ಮುಂದೆ ಜ್ಞಾನಿಗಳನ್ನ ಸಮೀಪಿಸಬೇಕು, ಅವ್ರ ಸಮೀಪದಲ್ಲಿ ಸಂವಾದ ಮಾಡಿ ಜ್ಞಾನವನ್ನು ಗಳಿಸಬೇಕು. ಹಾಗೆ ಒಂದು ಸೂಚನೆ ಆ ಕಥೆಯಲ್ಲಿದೆ. ವೈರಾಗ್ಯವನ್ನು ತಾಳಬೇಕು ಅನ್ನೋದು ಮುಖ್ಯ. ವೈರಾಗ್ಯ ಇರಬೇಕು, ಜ್ಞಾನ ಬೇಕು, ಭಕ್ತಿ ಆಗಿ ಬರಬೇಕು. ಹೀಗಿದ್ರೆ ಅದರಿಂದ ಭಗವದ್ ಅಪರೋಕ್ಷ ಜ್ಞಾನ. ವಿದುರ ಸಂಪದ್ಭರಿತವಾದ ತನ್ನ ಅರಮನೆಯನ್ನು ಬಿಟ್ಟು ಹೊರಬಿದ್ದಲ್ಲ, ಹಾಗಾಗಿ ವೈರಾಗ್ಯ ಅನ್ನುವುದೇ ಇದಕ್ಕೆ, ಈ ಎಲ್ಲ ಸಾಧನೆಗೆ, ಭಗವದ್ ಅಪರೋಕ್ಷ ಜ್ಞಾನಕ್ಕೆ ಪ್ರಧಾನ ಸಾಧನ ಅಂತ ಸೂಚನೆ ಮಾಡಿದಾಗಾಯ್ತು. ಈ 2ನೇ ಶ್ಲೋಕಕ್ಕೆ ವಿಜಯಧ್ವಜರು ಬರೆದಿರುವಂತಹ ಹೆಚ್ಚಿನ ಅರ್ಥವನ್ನು ನಾವೇನು ಹೇಳಬೇಕಾದಿಲ್ಲ, ಅದರಿಂದ ಅದನ್ನು ಬಿಟ್ಟಿದ್ದೇನೆ. ಮೊದಲನೇದನ್ನು ಮಾತ್ರ ಹೀಗೆ ಹೇಳಿದ್ದೇನೆ. ಯಾದವಾರ್ಯರು 1ನೇ ಶ್ಲೋಕಕ್ಕೆ ಬರೆದದ್ದು ಹೆಚ್ಚಿನದೇನು ಮಹತ್ವದ್ದಿಲ್ಲ.
ಎರಡನೇ ಶ್ಲೋಕದ ಕಡೆಗೆ ಗಮನ ಕೊಡೋಣ. ನನ್ವೇವಂ ವಿದುರೋ ಯುದ್ಧಕಾಲೇ ನಾಗಪುರೇ ನಾಸೀದಿತಿ ಪ್ರಾಪ್ತಂ. ಯುದ್ಧ ಕಾಲದಲ್ಲಿ ವಿದುರ ಇರಲಿಲ್ಲ ಅಂತ ಆಯ್ತಲ್ಲ ಹಸ್ತಿನಾವತಿಯಲ್ಲಿ. ಆದರೆ ಪ್ರಥಮ ಸ್ಕಂದದಲ್ಲಿ ತತ್ರಾಸೀನಂ ಕುರುಪತಿಂ ಧೃತರಾಷ್ಟ್ರಂ ಸಹಾನುಜಂ ಅಂತ ಹೀಗೆ ಬಂದಿದೆ. ಯುದ್ಧ ಮುಗಿದ ಮೇಲೆ ಧೃತರಾಷ್ಟ್ರನಿಗೆ ಸಾಂತ್ವನ ಮಾಡಲಿಕ್ಕೋಸ್ಕರ ವಿದುರ ಅಲ್ಲಿದ್ದ ಅಂತ ಅಲ್ಲಿ ಕೇಳಿ ಬರ್ತದಲ್ಲ. ಹಾಗೇನೆ ಮುಂದೆ 10ನೇ ಸ್ಕಂದದಲ್ಲಿ ಯುಧಿಷ್ಠಿರನಿಗೆ ರಾಜ್ಯಾಭಿಷೇಕ ಆದ ಮೇಲೆ ಕೃಷ್ಣ ಆ ದ್ವಾರಕಾನಗರವನ್ನು ಬಿಟ್ಟು ಹೋಗುವಾಗ, ಹಸ್ತಿನಾವತಿಯನ್ನು ಬಿಟ್ಟು ದ್ವಾರಕಾನಗರದ ಕಡೆ ಹೋಗುವಾಗ ವಿದುರ ಅಲ್ಲೇ ಇದ್ದ ಅಂತ ಕೇಳಿ ಬರ್ತದಲ್ಲ. ಇದು ಹೇಗೆ ಅಂತ ಒಂದು ಪ್ರಶ್ನೆ. ಅದನ್ನ ಯುದ್ಧ ಕಾಲೇತು ವಿದುರ ತೀರ್ಥಯಾತ್ರಾಂ ಗತೋಪಿ ಸನ್ ಅಂತ ಆಚಾರ್ಯ ಸ್ಕಂದ ಪುರಾಣದಲ್ಲಿ ಹೇಳಿದ್ದನ್ನು ತೋರಿಸ್ತಿದ್ದಾರೆ. ಯುದ್ಧ ಕಾಲದಲ್ಲಿ ವಿದುರ ತೀರ್ಥಯಾತ್ರೆಗೆ ಹೋಗಿದ್ದ ಹೌದು, ಆದ್ರೆ ಅಲ್ಲೇ ಸಮೀಪದ ಕ್ಷೇತ್ರಗಳಲ್ಲಿ ಇರ್ತಿದ್ದ. ಹಾಗಾಗಿ ಹೆಚ್ಚು ಕಡಿಮೆ ಹಸ್ತಿನಾವತಿಗೆ ಅವನು ಮರಳಿ ಬರ್ತಿದ್ದ. ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರುವಂತೆ, ಅಥವಾ ಇವತ್ತು ಹೋಗಿ ನಾಳೆ ಬರುವಂತೆ, ಹೀಗೆ ತನ್ನ ಪ್ರಯಾಣವನ್ನು ಅಥವಾ ತೀರ್ಥಯಾತ್ರೆಯ ಪ್ರಯಾಣವನ್ನು ಹಮ್ಮಿಕೊಂಡಿರ್ತಿದ್ದ ಅಂತ ಹೀಗೆ ಗೊತ್ತಾಗ್ತದೆ. ಯುದ್ಧಾರಂಭ ಪೂರ್ವಮೇವ ವಿದುರ ತೀರ್ಥಯಾತ್ರಾಂ ಉದ್ದೇಶ್ಯ ಗತೋಪಿ. ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಹೊರಟೋಗಿದ್ದ. ನ ದೂರಂ ಗತಃ ಕಿಂತು ಸಮೀಪಸ್ಥಾನೇವ ತೀರ್ಥಾನಿ ಗತ್ವ. ಸಮೀಪದಲ್ಲಿರುವ ತೀರ್ಥಗಳಿಗೆ ಹೋಗ್ತಿದ್ದ, ಮತ್ತೆ ಮರಳಿ ಬರ್ತಿದ್ದ. ಯುದ್ಧ ಸಮಾಪ್ತಿ ಪರ್ಯಂತಂ ಪುನಃ ಹಸ್ತಿನಾವತಿಪುರ ಪ್ರಾಂತಮೇವ ಆಯಾತಿ. ನಡುವೆ ಅಲ್ಲಲ್ಲೇ ಸಂಚಾರ ಮಾಡ್ತಿದ್ದ. ಪ್ರಾಯ ಆಸ್ತೆ ಗಜಪುರೆ. ಒಟ್ಟಾರೆ 18 ದಿವಸದ ಯುದ್ಧ ನಡೀತಲ್ಲ, ಆವಾಗ ಹೆಚ್ಚು ಕಡಿಮೆ ಹಸ್ತಿನಾವತಿಯಲ್ಲೇ ಇದ್ದ. ತೀರ್ಥಯಾತ್ರೆಗೆ ಹೋಗಿದ್ದು ಕಡಿಮೆ ಅಂತಾನೆ ಯಾದವಾರ ಹೇಳ್ತಾರೆ. ಪ್ರಾಯ ಇತ್ಯನೇನ ಸಮೀಪಸ್ಥ ತೀರ್ಥಗಮನಮಪಿ ನ ಪ್ರತಿದಿನ, ಪ್ರತಿನಿತ್ಯ ಹೋಗ್ತಿರ್ಲಿಲ್ಲ. 1-2 ದಿವಸ ಹಸ್ತಿನಾವತಿಯಲ್ಲಿದ್ದರೆ 1 ದಿವಸ ತೀರ್ಥಯಾತ್ರೆ ಅಂತ ನಾನು ಅದನ್ನು ವಿಶ್ಲೇಷಣೆ ಮಾಡಿದೆ. ಹಾಗೆ ತಿಳ್ಕೋಬಹುದು. ಪಾಂಡವಾನಾಂ ವ್ಯಪೇಕ್ಷೆಯ, ಅವರ ದಿಗ್ವಿಜಯ ಏನಾಗೋದಿದೆ ಅದನ್ನ ಕೇಳಿ ತಿಳ್ಕೋಬೇಕು ಅಂತ ಅಪೇಕ್ಷೆ. ಕೆಲವು ಕಡೆ ಪಾಂಡವಾನಾಂ ಹಿತೇಚ್ಛಯ ಅಂತ ಪಾಠ ಇದೆ. ತಾನಲ್ಲೇ ಇದ್ರೆ ಪಾಂಡವರಿಗೊಂದು ನೈತಿಕ ಬಲ ಬಂದೀತು ಅನ್ನುವ ಧೋರಣೆ ಆತಂದಾಗಿತ್ತು. ಅದಕ್ಕಾಗಿ ಅವನು ಬಹಳ ದೂರ ಹೋಗ್ತಿರ್ಲಿಲ್ಲ. ಮಹಾಮಂತ್ರಿ ಆದ್ರಿಂದ ಒಂದು ವೇಳೆ ದೂರ ಹೋಗಿದ್ರು ಕೂಡ ಆತನನ್ನ ಮರಳಿ ಕರೀಲಿಕ್ಕೆ ಕುದುರೆಯಿಂದ ಸಮೇತವಾದ ಒಂದು ರಥ ಇವೆಲ್ಲ ಸಿದ್ಧ ಆಗಿರ್ತಿದ್ದವು. ಆದ್ರೂ ಕಾಲ್ನಡಿಗೆಯಲ್ಲೇ ಒಂದು ವೇಳೆ ಹೋದ್ರೂ ಸಮೀಪದಲ್ಲಿರುವಂತೆ ಹೋಗಿದ್ದ ಅಂತ ಹೀಗೆ ತಿಳ್ಕೋಬಹುದು. ಕಾಲ್ನಡಿಗೆ ಆಗಲಿ ರಥದ ಪ್ರಯಾಣವೇ ಆಗಲಿ ಅಂತೂ ಸಮೀಪದಲ್ಲಿ ಇರ್ತಿದ್ದ ಅಂತ ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. 2ನೇ ಶ್ಲೋಕದಲ್ಲಿ ಆತ್ಮಸಾತ್ಕೃತಂ ಅಂತಿದೆಯಲ್ಲ, ಅಲ್ಲಿ ಅನಂತ ತೀರ್ಥರ ಅಭಿಪ್ರಾಯ ಹೀಗಿದೆ. ಆತ್ಮಸಾತ್ಕೃತಂ ಅಂದ್ರೆ ಕೃಷ್ಣನಿಗೆ ಆ ಉಪಪ್ಲಾವ್ಯ ನಗರ, ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಮುಗಿಸಿದ ಮೇಲೆ ಏನಿದ್ರಲ್ಲ ಯುದ್ಧದ ತಯಾರಿಯನ್ನು ಮಾಡುವುದಕ್ಕಾಗಿ, ಆ ಒಂದು ಸ್ಥಳ ಪಾಂಡವರಿದ್ದ ಸ್ಥಳ. ಅದನ್ನೇ ಪಾಂಡವರ ನಿವೇಶನ ಅಂತ ಹೇಳಿರೋದು. ಮಮ ಪ್ರಾಣಾಹಿ ಪಾಂಡವಾಹ ಇತ್ಯುಕ್ತತ್ವ ಪಾಂಡವೈರಧಿಷ್ಠಿತಂ ಪುರಮಪಿ ಕೃಷ್ಣಪುರಮೇವ. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಕೃಷ್ಣ ಹೇಳ್ಕೊಂಡಿದ್ದ. ಆದ್ರಿಂದ ಪಾಂಡವರು ಇದ್ದ ಜಾಗ ಆ ಉಪಪ್ಲಾವ್ಯ, ಅದು ಆತ್ಮಸಾತ್ಕೃತ. ತನ್ನ ದ್ವಾರಕೆ ಹೇಗೆ ಅವನಿಗೆ ಪ್ರಿಯವೋ ಹಾಗೆ ಉಪಪ್ಲಾವ್ಯವೂ ಕೂಡ ಅತ್ಯಂತ ಪ್ರಿಯ ಅಂತ ಅದರ ತಾತ್ಪರ್ಯ. ಇಲ್ಲಿ ಪಾಂಡವನಾಂ ವ್ಯಪೇಕ್ಷೆಯ ಅಂತಿದೆಯಲ್ಲ, ಪಾಂಡವರ ಇಚ್ಛೆ ಹಾಗೆ ಇತ್ತು. ವಿದುರ ಬಹಳ ದೂರ ಹೋಗಬಾರ್ದು, ಇಲ್ಲೇ ಸಮೀಪದಲ್ಲಿ ಇರಬೇಕು ಅಂತಾನೆ ಅವರ ಅಪೇಕ್ಷೆ ಇತ್ತು. ಪಾಂಡವರ ಬಗ್ಗೆ ಇವನಿಗೆ ಅಪೇಕ್ಷೆ ಇತ್ತು, ಪಾಂಡವರಿಗೂ ಈ ವಿದುರನ ಬಗ್ಗೆ ಅಪೇಕ್ಷೆ ಇತ್ತು ಅಂತ ಹೀಗೆಲ್ಲ ಅದನ್ನ ನಾವು ಅರ್ಥೈಸ್ಕೊಳ್ಬಹುದು. ಅದರೊಂದಿಗೆ ಈ ಮೊದಲ 2 ಶ್ಲೋಕಗಳ ವ್ಯಾಖ್ಯಾನ ಇವತ್ತು ಸಮಾಪ್ತ ಆಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತ ಆಗಿದೆ. ಹೊಡುವಣ ಕಡಲಿನ ಆ ಕಣ್ವ ತೀರ್ಥದಲ್ಲಿ ವೃಂದಾವನದಲ್ಲಿ ಅಧಿಷ್ಠಿತರಾದಂತಹ ವಿಜಯಧ್ವಜರ ಅಂತರ್ಯಾಮಿ ಆದಂತಹ ಮಧ್ವಾಚಾರ್ಯರ ಸತ್ಕಮಲ ನಿವಾಸಿ ಆದಂತಹ ಅಧೋಕ್ಷರ ವಿಠ್ಠಲ ವಿಜಯಧ್ವಜ ತೀರ್ಥರು ಪೇಜಾವರ ಮಠದವರು. ಅವರಿಂದ
ಉಪಾಸ್ಯನಾದ ಮೂರ್ತಿ ಅಧೋಕ್ಷಜ ವಿಠಲ. ಅಧೋಕ್ಷಜ ತೀರ್ಥರು ಮೂಲ ಪುರುಷರು. ಮತ್ತು ಪರಶುರಾಮ ಅವನು ಕೂಡ ಪಡೋಣ ಕಡಲಿನ ಆ ಪರಿಸರದ ದೇವತೆಯೇ. ವಿಜಯಧ್ವಜರು ಎಲ್ಲಿದ್ದಾರೆ ಕಣ್ವ ತೀರ್ಥ ಅದು ಆ ಪರಶುರಾಮ ಕ್ಷೇತ್ರವೇ. ಹೀಗೆ ಆ ಅಧೋಕ್ಷಜ ವಿಠಲ ಅಥವಾ ಹರಿಣೀಪತಿಯಾದ ಪರಶುರಾಮ ಭಗವಂತನ ಎರಡು ರೂಪಗಳು. ಆ ರೂಪಗಳಿಗೆ ಈ ಭಾಗ ಅರ್ಪಿತವಾಗಿದೆ. ಪರಶುರಾಮ ಸಂಹರ್ತ ಸರ್ವದೋಷಾಣಂ, ಸಂಹರ್ತ್ರೇ ಸರ್ವದೋಷಾಣಂ, ಜ್ಞಾನೋತ್ಪಾದನ ಹೇತವೇ, ಧನಸ್ಯ ದೇವತಾಯೈತೆ ಭಾರ್ಗವಾಯ ನಮೋ ನಮಃ ಅಂತ ಹೇಳುವಂತೆ ನಮ್ಮೆಲ್ಲ ದೋಷಗಳನ್ನು ಸುಟ್ಟು ಬೂದಿ ಮಾಡುವವನು, ಅಗ್ನಿಯಲ್ಲಿ ಅಂತರ್ಗತನಾದವನು, ಅಗ್ನಿಯಂತೆ ಕೆಂಬಣ್ಣ ಇದ್ದವನು. ಅವನು ಸಂಹರ್ತ ಸರ್ವದೋಷಾಣಂ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಹೇಳಿದೆ. ನಮಗೆ ಜ್ಞಾನದಾಯಕ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಧನದ ದೇವತೆ ಅಂತ ಮಹಾಭಾರತ ತಾತ್ಪರ್ಯದನ್ನೇ ಹೇಳಿದೆ. ಅಂಥ ಪರಶುರಾಮ. ಹಾಗೆ ಅಧೋಕ್ಷಜ ವಿಠಲ ಅವನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀ ಅಧೋಕ್ಷಜ ವಿಠಲಾಭಿನ್ನ ಪರಶುರಾಮಾರ್ಪಣ ಮಸ್ತು. ಶ್ರೀಕೃಷ್ಣಾರ್ಪಣ.